ಇಲ್ಲಿ ಜಾಗ ಸಾಕಾಗ್ತದೆ, ಇಲ್ಲಿ ಇಲ್ಲಿ ಇಲ್ಲೂ ಜಾಗ ಸಾಕ ಹೋಗೋರು ಎಲ್ಲಿ ಕಳಿಸ್ತೀರೋ? ಏ ರಾಮಚಂದ್ರ, ಭಾಷೆ ಬರ್ದೆ ಹೋದವನೇ ಇಟ್ಟಿಟ್ಟು ಸಣ್ಣ ಅಕ್ಷರದಲ್ಲಿ ಬರುವುದೇನ? ಏನು ಒಂದು ದೊಡ್ಡ ಪತ್ರ ಇಲ್ವ? ದೊಡ್ಡ ದೊಡ್ಡ ಅಕ್ಷರದಲ್ಲಿ ಬರೀಲಿಕ್ಕೆ ಆಗುದಿಲ್ವಾ? ಸಂಕಟವ ಅಲ್ಲ ನೀವು ಒಂದು ಇಷ್ಟು ಸಣ್ಣ ಪತ್ರದಲ್ಲಿ ವಿಷಯ ಅದು ಮತ್ತೆ ಒಂದು ದೊಡ್ಡ ಅಲ್ಲ ಇಲ್ಲಿ ಆಗ ಮಾಡಬೇಡ ನೀನು. ಇದಕ್ಕೆ ಕೊನೆಯಾಗಬೇಕು. ಪುಣ್ಯ ಈ ವರ್ಷ ತಲೆ ಯಾರು ಕಾಣ್ತದೆ, ಇನ್ನು 10 ವರ್ಷ ಹೋದ್ರೆ ತಲೆಯೂ ಕಾಣುದಿಲ್ಲ. ಒಂದು ಕೆಲಸ ಮಾಡು, ನಾವು ಎದುರಿನಿಂದಲೇ ಹೊಡಿತೇವೆ, ನೀನ್ ಹಿಂದೆ ನಿಂತು ಬಿಡಿಸು ನೋಡುವ. ನಾನು ಹಿಂದಿನಿಂದ ಬಿಡಿಸ್ತಾನೆ ಹೇಳಿದ್ದಲ್ಲ. ನಿಮ್ಮೂರಲ್ಲಿ ಆಯ್ತು ಅದು. ನೀನ್ ಬಿಡಿಸ್ರೆ ಮದುವೆ ಆಯ್ತು. ಪರಿಹಾರ ಪಾಪ ನಮ್ಮ ಕುದುರೆ ನೋಡಿ ನಾನಿನ್ನು ಬರ್ಲಿಲ್ಲ ಅಂತ ಹುಲ್ಲು ತಿಂದು ನೀವು ಮಾತು ನೆಲಕ್ಕೆ ಹಾಕ್ತಾ ಉಂಟು. ನಮ್ಮ ಮೇಲೆ ಅಷ್ಟು ಪ್ರೀತಿ ಅದಕ್ಕೆ. ಬಾ. ಕುದುರೆ ನಾನು ಬರ್ಲಿಲ್ಲ ಅಂತ ಮೆಲುಕು ಹಾಕ್ತಾ ನಿಂತಿದ್ದಲ್ಲ, ಮತ್ತೆ ಕುದುರೆಯನ್ನು ಕೊಟ್ಟಿದ್ದ. ಯಾವ ಮರಕ್ಕ? ಇದೇ ಆಶ್ಚರ್ಯ. ನಮ್ಮ ಕುದುರೆಯನ್ನು ಕಟ್ಟಿದ ಮರ ಯಾವುದು? ಯಾವುದು? ಬಾಳೆ ಮರ. ಹೌದು. ಕಟ್ಟಿದ ಬಳ್ಳಿ ಯಾವುದು? ಸರಪಳಿಯೂ ಅಲ್ಲ, ಹಗ್ಗವೂ ಅಲ್ಲ. ಮತ್ತೇನು? ಪಾಣಿ ಪಂಜೆಯನ್ನು ನಮ್ಮ ಕುದುರೆ ಒಂದು ಸಾರಿ ಹೀಗೆ ಎಳೆದರೆ ಒಂದ ಪಂಜೆ ಹರಿತದೆ. ಹೊಸ ಪಂಜೆ ಆದ್ರೆ ಬಾಳೆ ಮರ ಕಿತ್ತು ಬರ್ತದೆ. ಬಾಳೆ ಮರ. ಆದರೂ ನಮ್ಮ ಕುದುರೆ ಯಾಕೆ ಎಳಿಲಿಲ್ಲ? ಯಾಕೆ ನಿಂತಿದೆ? ತನ್ನನ್ನು ಕಟ್ಟಿದ್ದಾರೆ ಅಂತ ಗೊತ್ತುಂಟು. ರಾಮದೇವರು ಪೂಜಿಸಿ ಬಿಟ್ಟ ಕುದುರೆ ಅದು. ನನ್ನ ಹಾಗೆ ಅದಕ್ಕೂ ಬುದ್ಧಿ ಉಂಟು. ಆದ್ರೆ ಆಶ್ಚರ್ಯ, ಪಾಣಿ ಪಂಜೆ. ಪಾಣಿ ಪಂಜೆಯನ್ನು ಉಡುವವರು ಯಾರು? ಯಾರು? ರಾಮಣ್ರ ಮಕ್ಕಳು. ಯಾವುದು? ಬಹುಶಃ ಕಟ್ಟಿದ್ರು, ಆಮೇಲೆ ನೋಡಿದ್ರು, ಇದ್ರ ತಳ್ಳಿಯ ಗಾಢ ಅಂತ ಓಡಿ ಹೋದ್ರು. ಪಾಪ ಕಟ್ಟಿದ್ರು. ಓಡಿ ಹೋದ್ರು. ಒಂದಷ್ಟು ಮಕ್ಕಳಿದ್ದಾರೆ. ಇವರೇ ಕಟ್ಟಿದ್ದು ಅಥವಾ ಯಾರೋ ಕಟ್ಟಿದ್ದು ನೀವು ನೋಡ್ತಾ ಇದ್ದಾರೋ? ಅವರು ಕೇಳಿಬಿಡು. ಮಾಣಿ ತುಂಟನಾದೆಯೋ ಎಲೆ ಮಾಣಿ, ನಿನ್ನ ಸೊಂಟ ಮುರಿಯುವುದು ದೇವಾನಿ. ತುಂಟನಾದೆಯೋ ಎಲೆ ಮಾಣಿ, ತುಂಟನಾದೆಯೋ ಎಲೆ ಮಾಣಿ, ತುಂಟನಾದೆಯೋ ಎಲೆ ಮಾಣಿ. ಏ ಮಾಣಿ, ಮಾಣಿ ಮಾಣಿ ಎಲೆ ಮಾಣಿ ಅಡಿಬೇಕನ ಅಡಿಕೆ? ತುಂಟನಾದೆಯೋ ಎಲೆ ಮಾಣಿ, ನಿನ್ನ ಸೊಂಟ ಮುರಿಯುವುದು ದೇವಾನಿ. ನಿನ್ನ ಸೊಂಟ ಮುರಿಯುವುದು, ಸೊಂಟ ಮುರಿಯುವುದು, ಸೊಂಟ ಮುರಿಯುವುದು, ನಿನ್ನ ಸೊಂಟ ಮುರಿಯುವುದು ದೇವ್ರಾಣಿ. ತುಂಟತೆಯಿಂದಲೇ ಬಂದರು ನರಿಯದೆ, ತುಂಟತೆಯಿಂದಲೇ ಬಂದರು ನರಿಯದೆ, ಗಂಟಲ ದಾನಕ್ಕೆ ನಂಟತೆ ಮಾಡ್ಬರೇ.
ಮಾಡಿಗೋಳು. ಗೌರವ ಕೊಟ್ಟು ಮಾತಾಡ. ನಮಗೆ ಏನಿಲ್ಲದ್ರು ಗೌರವ ಬೇಕು. ಮಾಡಿ ಭಟ್ರೆ ಗೌರವ ಗೌರವ ಓ ಬಹುಶಃ ನಿಮಗದು ಇಲ್ವಾ? ಇಲ್ಲ ಅಂತಲ್ಲ, ನೀ ಕೊಡ್ಬೇಕು ಅಂತ ಹೇಳಿ. ಅಲ್ಲ ಈ ಕೊಡುವುದು ಪಡೆಯೋದೆಲ್ಲ ಇಲ್ಲದ ಹೋದಾಗ ಇರ್ಲಿ. ಹಾ, ಮಾಡಿಗೋಳೆ ಗೋಳಲ್ಲ, ಹಾ? ಗೋಳ್ ನೀನು. ಮಾಣಿ ಭಟ್ರೆ ಒಂದು ಟ್ರೇ ಹಾಕ್ಲಿಕ್ಕೇನ ನಿನಗೆ? ಒಂದಲ್ಲ ಹ, 10 ಹಾಕಬಹುದಿತ್ತು. ಹ. ಇಲ್ಲ. ನಿಮ್ಮನ್ನು ಕಂಡ್ರೆ ಒಂದು ಬೇಡ ಅಂತ ಕಾಣಿಸ್ತಾ ಉಂಟು. ಏ ದೇವರೇ, ಎಷ್ಟೆಷ್ಟು ಉಂಟೇನು ನಿಮ್ಮಲ್ಲಿ. ಹೇಗೆ? ನಿಮ್ಮನ್ನು ಹೊಟ್ಟೆ ನೋಡಿದ್ರೆ ಗೊತ್ತಾಗ್ತದೆ. ಇನ್ನು ನಿಮ್ಗೆ ಅದ್ರ ಹಾಕುದು ಬೇಡ. ಇದು ಹೊಟ್ಟೆಯಲ್ಲ, ಜ್ಞಾನ ಭಂಡಾರ. ಇಲ್ಲಿಂದನೇ ಮೇಲೆ ಹೋಗುದು. ನಿನಗೋದಿಲ್ಲ. ಅಲ್ಲಲ್ಲ ಇಲ್ಲ ಸ್ಥಳ ಇದೆ. ಅಲ್ಲ, ನಮ್ಮಲ್ಲೆಲ್ಲ ಜ್ಞಾನ ಭಂಡಾರ ಇರುವುದು ಇಲ್ಲಿ. ನಮ್ಮಲ್ಲಿ ಇರುವುದು ಜೀರ್ಣ ಭಂಡಾರ ಇರುವುದಿಲ್ಲ. ಬಹುಶಃ ನಿಮ್ಮಲ್ಲಿ ಹಿಂದೆ ಮುಂದಾಗಿದೆ. ಇಲ್ಲಿ ಜಾಗ ಸಾಕಾಗ್ತದೆ, ಇಲ್ಲಿ ಇಲ್ಲಿ ಹೌದಾ? ಇಲ್ಲೂ ಹೊಟ್ಟಿಗೆ ಮೇಲೆ ಹೋಗ್ತದೆ. ಇಲ್ಲೂ ಜಾಗ ಸಾಕ ಹೋಗೋರು ಎಲ್ಲಿ ಕಳಿಸ್ತೀರೋ? ಬೇಡ ಅಂತಾದ್ರೆ ನಾವು ಅದನ್ನು ವಿಸರ್ಜನೆ ಮಾಡ್ತೇವೆ. ಬೇಕಿದ್ರೆ ನೀ ಇಟ್ಕೋ. ಬೇಡ ಬೇಡ, ನಮಗೆ ಆಹ್ವಾನಿಯೂ ಬೇಡ, ವಿಸರ್ಜನೆಯೂ ಬೇಡ. ಹೌದಾ? ಏನು? ಈ ಕುದುರೆಯನ್ನು ಕಟ್ಟಿದವರು ನೀವೇ. ಹಾ? ಕುದುರೆಯನ್ನು ಕಟ್ಟಿದವರು ಹೌದು. ಏನು? ನೀವೇ. ಕುದುರೆ ನಿಂದೆಯ? ಕುದುರೆ ನಿಂದ? ನಮ್ಮದು ನಮ್ಮದು. ಏ ರಾಮಚಂದ್ರ, ಭಾಷೆ ಬರದೆ ಹೋದವನೇ ಇಟ್ಟಿಟ್ಟು ಸಣ್ಣ ಅಕ್ಷರದಲ್ಲಿ ಬರುವುದೇನ? ಏನು ಒಂದು ದೊಡ್ಡ ಪತ್ರ ಇಲ್ವಾ? ಇಲ್ವಾ? ದೊಡ್ಡ ದೊಡ್ಡ ಅಕ್ಷರದಲ್ಲಿ ಬರೀಲಿಕ್ಕೆ ಆಗುದಿಲ್ವಾ? ಸಂಕಟವ. ಅಲ್ಲ ನೀವು ಒಂದು ಇಷ್ಟು ಸಣ್ಣ ಪತ್ರದಲ್ಲಿ ಹಾ. ವಿಷಯ ಅದು ಮತ್ತೆ ಒಂದು ದೊಡ್ಡ ಅಲ್ಲ, ಆ, ಬೇರೆ ಇಷ್ಟು ಒಳ್ಳೆ ಆಶ್ರಮದಲ್ಲಿ ಇದ್ದೀರಿ. ಮೊದಲು ಆರಂಭದಲ್ಲಿ ಏನ್ ಹೇಳಿದ್ರಿ? ಜ್ಞಾನ ಭಂಡಾರ ಅಂದ್ರಿ. ಮತ್ತೆ ಭಂಡಾರವೇ. ಉಂಟು, ಅದು ಬೇರೆ ಇದು ಬೇರೆ ಬಿಡು. ಜ್ಞಾನ ಭಂಡಾರಿಗಳಿಗೆ ಎಲ್ಲನೆಲ್ಲ ಗೊತ್ತಾಗ್ತದೆ. ನಿಮಗೆ ಜ್ಞಾನ ಭಂಡಾರ ಹೊಂದಿದವರಿಗೆ ಸಣ್ಣ ಬರ್ದವ್ರೇನು, ದೊಡ್ಡದು ಬರ್ತಾರೆ. ಹಾ? ಯಾವ ಭಾಷೆ ಬರೆದ್ರೇನು ನಾನು ಎಲ್ಲವೂ ತಿಳ್ಕೊಳ್ಬೇಕಾಗಿ. ಯಾರನ್ನು ಸಣ್ಣದಾಗಿಸಬಾರದು. ಅವನಿಗೆ ಅದು ಗೊತ್ತಿಲ್ಲ. ಅಕ್ಷರಕ್ಕೆ ನೀವು ಮಾಡಿದ ಗೌರವ. ನಿಮಗೆ ಹೇಳು ಹೇಳು. ಬ್ರಹ್ಮಹತ್ಯಾದೋಷ ಯಾಕೆ ಬರ್ತದೆ? ಏನು? ಏನು ರಾವಣನ ಬ್ರಾಹ್ಮಣನ ಬ್ರಹ್ಮ ರಾಕ್ಷಸ. ಬ್ರಹ್ಮ ರಾಕ್ಷಸ. ಇನ್ನೊಮ್ಮೆ ಯಾಗ ಮಾಡುವಾಗ ನಿಮ್ಮನ್ನೇ ಮುಂದಿಟ್ಟುಕೊಂಡು ಹಾಗೆ ಮಾಡೋಣ. ಇನ್ನು ಯಾಗ ಮಾಡಬೇಡ ನೀನು. ಇದಕ್ಕೆ ಕೊನೆಯಾಗಬೇಕು. ಹಾ. ಹೌದಾ? ಮತ್ತೆ ಕೊನೆ ಮಾಡು. ನಮಗೆ ತಾಳ್ಮೆ ಇಲ್ಲ. ಕಟ್ಟಿದ್ರಲ್ಲ, ಹಾ. ಆ ಕಟ್ಟಿದ ಕುದುರೆ ಹಾ. ಆಟದ ಕುದುರೆ ಅಂತ ಬಹುಶಃ ಕಟ್ಟಿದ್ರೆ ಆಹಾ. ಇದು ಹಾ. ಹೋರಾಟದ ಕುದುರೆ. ಒಯ್ದಾಟ. ಹಾ, ಅದಕ್ಕಾಗಿ ನಮ್ಮನ್ನು ಕಂಡು ತುಂಟನಾದೆಯೇ? ಎಲೆಮಾಣಿ ನಿನ್ನ ಸ್ವಂತ ಮುರಿಯುವುದು. ಬ್ಯಾಡ್ದೇವ್ದ ಮಾತಾಡ್ಬೇಡ. ಏನ ಹಾ. ನೋಡು, ನನಗೆ ಸಿಟ್ಟು ಬರ್ತದೆ. ಏನು ನನ್ನ ಸ್ವಂತ ಮುರಿತ್ಯ? ಇಡೀ ದೇಹದಲ್ಲಿ ಹುಡುಕು ಸ್ವಂತವ. ಆಮೇಲೆ ನೋಡಿ, ಹುಡುಕ ನಿನಗೆ ಇಡೀ ದೇಹದಲ್ಲಿ ಸ್ವಂತ ಅಂತಲ್ಲ, ಎಲ್ಲುಂಟು. ಯಾವ್ದು ಎಲ್ಲುಂಟು ಅನ್ನುವುದೇ ಸಮಸ್ಯೆ. ನಿನಗೆ ಗೊತ್ತಾಗುದಿಲ್ಲ. ಉಳಿದಿಂದ ತಲೆವರೆಗೆ ಒಂದೇ ರೀತಿ. ಹೌದು, ಒಳ್ಳೆ ಪ್ರತ್ಯೇಕ ಉಳ್ಕೊಂಡು ಪುಣ್ಯ. ಈ ವರ್ಷ ತಲೆ ಯಾರು ಕಾಣ್ತದೆ, ಇನ್ನು 10 ವರ್ಷ ಹೋದ್ರೆ ತಲೆಯೂ ಕಾಣುದಿಲ್ಲ. ಹುದುಗಿಸಿ ಬಿಡ್ತೇನೆ. ಯಾಕೆ ಹೇಳಿದ ಗೊತ್ತಾ? ಯಾಕೆ? ನಮ್ಮ ರಾಮದೇವರು ಪೂಜಿಸಿ ಬಿಟ್ಟ ಕುದುರೆ ಇದೆ. ಹಾ. ಅದನ್ನ ಕಟ್ಟುವಾಗ ರಾಮದೇವರು ಅದಕ್ಕೊಂದು ಇವು ರಾಮಲ್ಲ, ಏ ಇವ್ಯ? ಈ ರಾಮಲ್ಲ. ನಾವು ಕುದುರೆಯನ್ನು ನೋಡುವುದಷ್ಟೇ. ಕುದುರೆ ಹೌದು ಹೌದು ಹೌದು. ಏ ಇವು? ಈಚೆ ಬಾ ನೀನು. ಅಲ್ಲ, ಕುದುರೆ ಕಾಯುವ. ಇವನೇಂಟು ಮಾತಾಡ್ತಾ ಇನ್ನು ಅವ್ನು ಎಷ್ಟೋದಿತ್ತು ಸಂಜು. ಎರಡನೇ ಒಂದು ಕುದುರೆ ಕಾಯ್ಲಿಕ್ಕೆ ಬರುವುದಿಲ್ಲ. ಎಲ್ಲಿಯಾದ್ರೂ ನಮ್ಮ ಮನೆ ದನ ಕಾಯ್ಲಿಕ್ಕೆ ಇಟ್ಕೊಂಡ್ರೆ ಸರಿ ಕೆಲಸ ಒಂದು ಕುದುರೆ ಕಾಯ್ಲಿಕ್ಕೆ ಬರುವುದಿಲ್ಲ. ಬರುವುದಿಲ್ಲ. ನಮ್ಮನೆ ಹಿಟ್ಲಿ ಬಿಟ್ಟಿಲ್ಲ. ಇದು ಕುದುರೆ ನಿಮ್ಮ ಕಣ್ಣಿಗೆ ಹಾ. ಹಾಗೆ ಇರುವ ಕುದುರೆ ಅಲ್ಲ. ಹಾ. ಇದನ್ನ ಕಾಯುವುದು ಅಂದ್ರೆ ಹಾ. ನಮಗೆ ಬೇಕಾದಲ್ಲಿ ಅದನ್ನ ತಿರುಗಿಸಿ ಕಳಿಸುವುದಲ್ಲ. ಮತ್ತೆ ಅದು ಎಲ್ಲ ಹೋಗ್ತದೆ, ಅದ್ರ ಹಿಂದೆ ನಾವು ತಿರುಗಬೇಕಾಗ್ತದೆ. ಅದಕ್ಕಾಗಿ ಹೇಳಿ ಮಾತ್ರ ಅಲ್ಲ, ಹಾ. ನಮ್ಮ ರಾಮದೇವರು ಪೂಜಿಸಿಬಿಟ್ಟ ಕುದುರೆ ಮಾತ್ರ ಅಲ್ಲೇ ಕಟ್ಟಿದ್ದೀರಲ್ಲ, ಕಟ್ಟುವಾಗ ಒಂದು ಸಮಾನತೆಯನ್ನು ಒಂದು ಬೇಕಿತ್ತು. ಹಾ? ನಮ್ಮ ದೇವರು ಹೇಳ್ತಾರೆ, ಏನು? ಸರಸಕ್ಕಾಗಲಿ, ಸಮರಕ್ಕಾಗಲಿ, ಸಪಂಕ್ತಿ ಭೋಜನಕ್ಕಾಗಲಿ, ಸಂಭಾಷಣೆಗೆ ಆಗಲಿ, ಸಂಬಂಧಕ್ಕಾಗಲಿ ಒಂದು ಸಮಾನತೆ ಬೇಕು ಅಂತ ಹೇಳ್ತಾರೆ. ಆಗ ನಾವು ಈಗ ವಿಚಾರದಲ್ಲಿ ಇಟ್ಕೊಂಡಿದ್ರೆ ಸಹಪಂಕ್ತಿ ಭೋಜನದಲ್ಲಿ ಇಟ್ಕೊಳ್ತೇವೆ. ಆದ್ರೆ ಕುದುರೆ ಕಟ್ಟಿದಾಗ ಸಹಪಂಕ್ತಿ ಭೋಜನ ಆಗುದಿಲ್ಲ. ಸಂಭಾಷಣೆಗೆ ಬೇಕಂತೆ ನೀವ್ ಯಾಕೆ ಸಂಭಾಷಣೆ ಮಾಡ್ತೀವಿ ಮತ್ತೆ ಅವನಲ್ಲಿ? ಮತ್ತೆ ನಾನು ಹೇಳಿದ್ದು ರಾಮದೇವರ ಬಲಕ್ಕೆ ಹೋಲಿಸಿದ್ದು ನಾನು. ಈಗ ಸಮರಕ್ಕೆ ಇರಬೇಕು ಅಂತಾದ್ರೆ ಬಲ ಅಂತೂ ಸಹಜವಾಗಿ ಬ್ರಾಹ್ಮಣರ ಮಕ್ಕಳು ಬೇಡ. ನಿಮ್ಮ ಉಡುಗೆ ನೋಡಿದ್ರೆ ನನಗೆ ಆಶ್ಚರ್ಯ
ಪಾಣಿ ಪಂಜಯ ನಡುಕಟ್ಟು ನಿನ್ನ ಗೋಣಿನ ಮೇಲೆ ಮನೆಯುಟ್ಟು. ಪಾಣಿ ಪಂಜಯ ನಡುಕಟ್ಟು, ಪಾಣಿ ಪಂಜಯ ನಡುಕಟ್ಟು, 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 ನಡುಕಟ್ಟು. ನಿನ್ನ ಗೋಣಿನ ಮೇಲಕ್ಕೆ ಮರಿಯುಟ್ಟು, ನಿನ್ನ ಗೋಣಿನ ಮೇಲಕ್ಕೆ ಮರಿಯುಟ್ಟು, ಗೋಣಿನ ಮೇಲಕ್ಕೆ ಮರಿಯುಟ್ಟು, ಗೋಣಿನ ಮೇಲಕ್ಕೆ ಮರಿಯುಟ್ಟು. ನಿನ್ನ ಗೋಣಿನ ಮೇಲಕ್ಕೆ ಮರಿಯುಟ್ಟು. ಮಾಣಿಯ ಕೈಯಲ್ಲಿ ಬಾಣವ ಕಂಡರೆ, ಮಾಣಿಯ ಕೈಯಲ್ಲಿ ಬಾಣವ ಕಂಡರೆ, ಸೋನಿಯ ವೀರ ಪ್ರಾಣವ ಬಿಡುವರೆ. ಮಾಣಿಯ ಕೈಯಲ್ಲಿ ಬಾಣವ ಕಂಡರೆ, ಸೋನಿಯ ವೀರ ಪ್ರಾಣವ ಬಿಡುವರೆ. ಮಾಣಿಯ ಕೈಯಲ್ಲಿ ಬಾಣವ ಕಂಡರೆ, ಸೋನಿಯ ವೀರ ಪ್ರಾಣವ ಬಿಡುವರೆ, ಪ್ರಾಣವ ಬಿಡುವರೆ. ನಿಮ್ಮನ್ನು ಕಂಡಾಗ ನುಗ್ಗು ಬಂದಿದ್ದು ಯಾಕೆ ಗೊತ್ತಾ? ಯಾಕೆ ಯಾಕೆ? ಹೋಗಲಿ, ಹ, ಒಂದು ಹುಡುಗ ನೋಡಿದ್ರು ಸಾಕು ಹ, ನೀನೆಷ್ಟು ಹೋರಾಡಬಹುದು ಹ, ಅಂತ ಗೊತ್ತಾಗ್ತದೆ. ಹ, ಹ, ಬ್ರಾಹ್ಮಣರ ಮಕ್ಕಳು ಹ, ಅನುಮಾನವೇ ಇಲ್ಲ. ಹ, ನೋಡಿ, ಹ, ನಾರು ಮಡಿ ಉಟ್ಟು, ಹ, ಸೊಂಟಕ್ಕೊಂದು ಕೊಟ್ಟು, ಹ, ಜನಿವಾರ ತೊಟ್ಟು, ಹ, ಹಣೆಗೆ ನಾಮ ಇಟ್ಟು, ಹ, ಮಧ್ಯದಲ್ಲಿ ತಿಲಕದ ಬಟ್ಟು, ಹ, ತಲೆಯ ಮೇಲೆ ಮರಿ ಜುಟ್ಟು, ಹ, ಕಾಲಿಗೆ ಮರದ ಮೆಟ್ಟು, ಹ, ಕೈಯಲ್ಲಿ ದರ್ಬೆಯ ಕಟ್ಟು, ಹ, ಅದನ್ನ ಬಿಟ್ಟು ಹ, ಬಾಣದ ಕಟ್ಟು ಹಿಡಿದು ಹ, ಯುದ್ಧಕ್ಕೆ ಬಂದ್ರೆ ಹ, ಕ್ಷೋಣಿಯ ವೀರರು. ಹ, ಈ ಭೂಮಿಯಲ್ಲಿ ಈಗಾಗಲೇ ಹ, ವೀರರು ಅಂತ ಹೇಳಿಸಿಕೊಂಡವರು ಹ, ನಿಮ್ಮ ಕೈಯಲ್ಲಿ ಬಾಣ ಉಂಟು ಅಂತ ಮಾತ್ರಕ್ಕೆ ಹ, ಪ್ರಾಣ ಹ, ಬಿಡುವರೆ ಬಿಡುವರೆ. ಬಿಡುವುದಿಲ್ಲ ಅಂತ ಹೇಳಿದ್ರು. ಬಿಡುವುದಿಲ್ಲ. ಹ, ದರ್ಬೆಯ ಕಟ್ಟಿದ್ರೆ ಹ, ನಿಮ್ಮನ್ನ ಗೌರವದಿಂದ ಕೈ ಮುಗಿತಿದ್ರು. ಹ, ಬಾಣದ ಕಟ್ಟು ಕಂಡು ಹ, ಜೀವ ಬಿಡುವುದಿಲ್ಲ. ಹ, ಆದ್ರೆ ಏನು ಗೊತ್ತಾ, ಹ, ರಾಮದೇವರು ಹ, ಸ್ವಲ್ಪ ಆದರೂ ಸಹಿಸಿಕೊಂಡು ಹ, ನಿಮ್ಮಲ್ಲಿ ಸಂಭಾಷಣೆಗೆ ಬಂದಾರು. ಮಂದಾರ. ರಾಮದೇವರು ಪೂಜಿಸಿ ಬಿಟ್ಟಿದ್ದಾರೆ ಮಾತ್ರ ಅಲ್ಲ, ಹ, ಗಂಗಾವಲಿಗೆ ಬಂದವರು ಯಾರು ಗೊತ್ತಾ? ಯಾರ? ಗಂಡರ ಗಂಡನು ಶತ್ರುಘ್ನ, ಗಂಡರ ಗಂಡನು ಶತ್ರುಘ್ನ, ಗಂಡರ ಗಂಡನು ಶತ್ರುಘ್ನ. ಇವ ಕಂಡರ ತಡೆಯಲು ಈ ವಿಘ್ನ, ಇವ ಕಂಡರ ತಡೆಯಲು ಈ ವಿಘ್ನ. ಹಂಡೆಯ ಹಂಡೆಯ ತುಂಡಾಗಿ ಸುನೆ, ಹಂಡೆಯ ತಡೆಗೆ ತುಂಡಾದದಿರಿ. ಏಯ್! ಶತ್ರುಘ್ನ ದೇವರು ಯಾಕ? ಗಂಗಾವಲಿಗೆ ಬಂದವರು. ಎಂತ ಉಗ್ಗ? ಉಗ್ಗಲ್ಲ, ನಿನಗೆ ಬಹುಶಃ ನೆನಪಾಯ್ತು ಈಗ ಉಗ್ಗದ್ದು. ಅಲ್ಲ, ನೀನು ಹೇಳಿದ್ರೆ ಯಾರೊಬ್ಬ ಉಗ್ಗ ಬಂದ. ಶತ್ರುಘ್ನ ಅಂದೆ, ಉಗ್ಗನ. ರಾಮದೇವರ ತಮ್ಮ. ಹ, ಕುದುರೆ ಗಂಗಾವಲಿಗಾಗಿ ಬಂದಿದ್ದಾರೆ. ಹ, ನಮಗೆ ಅವರು ದೇವರು ಮಾತ್ರ ಅಲ್ಲ, ಹ, ಶತ್ರುಘ್ನ ದೇವರು. ಹ, ಈ ಕಾರ್ಯಕ್ಕೆ, ಹ, ರಾಮದೇವರ ಈ ಕಾರ್ಯಕ್ಕೆ ಹ, ವಿಘ್ನ ತಂದಿದ್ದೀರಿ ಹ, ಎನ್ನುವುದು ಗೊತ್ತಾದರೆ ಹ, ಗೊತ್ತಾದ್ರೆ ಮಾತಾಡುವುದಿಲ್ಲ ಅವರು. ಮಾತಾಡ್ಲಿಕ್ಕೆ ಬರುವುದಿಲ್ಲೇನ? ಒಂದಾವ. ಅಲ್ಲ, ಸಹಿಸಿಕೊಳ್ಳುವುದಿಲ್ಲ ಈ ಕಾರ್ಯವನ್ನು. ಹ, ಒಂದು ಹೋರಾಟವನ್ನೇ ಮಾಡ್ತಾರೆ. ಹ, ಯಾರು? ಒಂದು ಕೆಲಸ ಮಾಡಿ, ಏನ್ ಮಾಡುದು? ಒಳ್ಳೆ ಕೆಲಸ ಅಂತ ಹ, ನಿಮ್ಮ ಮನೆಗೆ ಹೋಗಿ. ಹ, ಒಳ್ಳೆದು ಕೆಟ್ಟದು ಆಮೇಲೆ ನೀ ಸರಿ ಹೇಳು. ನಾನು ಹೇಳಿಕ್ಕೆ ಹೊರಟಿದ್ದೇನೆ. ಏನು? ಮನೆಯಲ್ಲಿ ಅಮ್ಮ ಇದ್ದರೆ ಹ, ಕುದುರೆಯನ್ನ ಕಟ್ಟಿದ್ದೇವೆ ಅಮ್ಮ ಹ, ಅಂತ ಹೇಳಿ, ಅಮ್ಮ ಎಲ್ಲಾದ್ರೂ ಉಂಡೆ ಕೊಟ್ರೆ ಹ, ಹೊಟ್ಟೆ ತುಂಬ ತಿನ್ನುವುದು ಬಿಟ್ಟು ಹ, ಕುದುರೆಯನ್ನು ಬಿಡದೆ ಹ, ಮುಂದುವರೆದ್ರೆ ಹ. ಇದೋ ಮಂಡೆ ಕಳ್ಕೊಳ್ತೀರಿ, ತಲೆ ಹೋಗ್ತದೆ ಅಂದೆ. ಇವು ಮಂಡ್ಯ ತೆಗೆಯುವ ಮಂಡೆ ತೆಗೆಯವಲ್ಲ ನೀನು, ಅದಕ್ಕಾಗಿ ಹೇಳಿದ್ದು ಮಂಡೆ ಅಂತಾರೆ. ನಿನಗೆ ಅರ್ಥ ಗೊತ್ತಾಗುದಿಲ್ಲ ಹೇಳಿ ಹಾಗೆ. ಒಂದು ನಾವು ಕಟ್ಟಿದ್ದನ್ನ ನೀವು ತಿಳಿದೇ ಕಟ್ಟಿದ್ರು ತಿಳಿಯದೆ ಕಟ್ಟಿದ್ದೀರಿ. ಬ್ರಾಹ್ಮಣರ ಮಕ್ಕಳು ಮತ್ತೆ ನಮ್ಮೂರಿಗೆ ಬಂದು ಆಶೀರ್ವಾದ ಮಾಡ್ಬೇಡ. ಗೌರವದಿಂದಲೇ ಕೇಳಿದ್ರು ಬ್ರಾಹ್ಮಣರ ಮಕ್ಕಳು ಅಂತ. ಅದೇ ತಿಳಿದೇ ಕಟ್ಟಿದ್ದೀರಿ, ಹ, ಸುಮ್ಮನೆ ಅನರ್ಥ ಮಾಡ್ಕೊಳ್ಬೇಡಿ. ಹ, ರಾಮದೇವರ ಕಾರ್ಯಕ್ಕೆ ನೀವೆಲ್ಲ ಸಹಕಾರಿಗೊಳ್ಳಿ. ಏಯ್, ಕುದುರೆ ಬಿಡಿ. ಆಚೆ ಕಡೆಯಿಂದ ಬಂದವಲ್ವ ನೀನು? ಹೌದು, ಏನು ಅವ್ರ ಜನ ಅಲ್ವಾ? ಹೌದು. ಅವ್ರ ಜನ
ಅಂದ್ರೆ ನೀ ಇಷ್ಟು ಹೇಳ್ಬೇಕು. ಯಾಕೆಂದ್ರೆ ಸಂಬಳ ಕೊಡೋದು ನಿನಗೆ ಅವರು ನೋಡು. ಇದಿಷ್ಟೇ ನಾವು ಸಂಬಳಕ್ಕಾಗಿ ದುಡಿಯುವುದಲ್ಲ, ಕರ್ತವ್ಯ ನಮ್ಮ ಸೇವೆ. ಮಕ್ ದುಡಿತಾ ಇದ್ದೀವಿ. ಹೌದೌದು, ಧರ್ಮವೇ. ಸೇವೆ ರಾಮದೇವರ ಸೇವಕರಾಗಿಯೇ ಬಂದಿತ್ತು. ಸೇವೆಯ ಕೊನೆಯಲ್ಲಿ ಮಾತ್ರ ಕೈ ಒಡ್ಡು. ಇಲ್ಲ ಇಲ್ಲ, ಅದು ನಮ್ಮದಲ್ಲ, ಅದು ನಿಮ್ಮದಿರಬಹುದು. ಅದು ಪ್ರಸಾದ. ಅದಲ್ಲ ನನ್ನ ಹೊಣೆಗಾರಿಕೆ. ನಿನ್ನ ಸೇವೆ ಅವ್ರು ಕೊಡೋದು ಪ್ರಸಾದ ಇರಬಹುದು, ಅದೇ ಅವ್ರು ಆಹಾರ ಮೆಚ್ಚಿ ಕೊಡುವುದು. ಅಂತ ತಕೊಳ್ಳುದು. ನಾವು ಬೇಕಂತಲ್ಲ, ಸೇವೆ ಎನ್ನುವುದು ಪ್ರಸಾದ ನಿರೀಕ್ಷೆ ಈಗ ರಾಮನಿದು ಎಂಬ ಕಾರಣಕ್ಕೆ ಬಿಡಬೇಕು, ಹ. ನಾವು ಕಟ್ಟಿದ್ದು ತಪ್ಪು ಎಂಬ ಕಾರಣಕ್ಕೆ ಬಿಡಬೇಕು. ರಾಮನ ಕಾರ್ಯ ಅದು ಒಳ್ಳೆಯದು ಅಂತ ಶತ್ರುಘ್ನ ದೇವರು ಬಂದ್ರೆ ಅನರ್ಥ ಆದೀತು ಎಂಬ ಭಾವದಲ್ಲಿ ಬಿಟ್ಟುಕೊಡಿ ಅಂತ ಹೇಳಿದ್ದು. ನಾವೆಲ್ಲ ಬ್ರಾಹ್ಮಣರ ಮಕ್ಕಳು ಏನ, ನಮಗೆ ಓದ್ಲಿಕ್ಕೆ ಬರ್ತದೆ. ಹಾ, ಓದಿಯೇ ಕಟ್ಟಿದ್ದೇವೆ ನಾವು. ಕಟ್ಟುವ ಮೊದಲು ಯೋಚನೆ ಮಾಡಿದ್ದೇವೆ ಏನು, ಜೀವನ ಶಕ್ತಿ ಒಂದೇ ಕಡೆ ಇರುವುದಿಲ್ಲ ನಮಗೆ. ಹಾ, ಅಲ್ಲೂ ಕಡೆ ಜ್ಞಾನದ ಜೀರ್ಣವೂ ಉಂಟು, ತಿಂದ ಜೀರ್ಣವೂ ಉಂಟು. ನಮ್ಮನೇನು ಕಟ್ಟಿದ್ದೇವೆ ನಾವು. ಮನವುಳ್ಳವರು ಕಟ್ಟುವುದು. ಜ್ಞಾನದ ಜೀರ್ಣ ಪೂರ್ಣ ಆಗಿದೆ. ನಮಗೆ ಅಷ್ಟು ಬೇಕೋ ಅಷ್ಟಾಗಿದೆ. ಅಲ್ಲ, ಜೀರ್ಣ ಆದ್ಮೇಲೆ ಏನು ಉಳಿಯುವುದಿಲ್ಲ, ಅದಕ್ಕೆ ಇಲ್ಲ, ಜೀರ್ಣ ಆದ್ಮೇಲೆ ಶಕ್ತಿ ಆಗುವುದು. ಹಾ, ಶಕ್ತಿ. ಪ್ರಕ್ರಿಯೆ ಗೊತ್ತುಂಟು ನಿನಗೆ? ಅದು ಗೊತ್ತುಂಟು, ಗೊತ್ತುಂಟು. ಅಯ್ಯೋ, ಜ್ಞಾನ ಜೀರ್ಣ ಆದ್ಮೇಲೆ, ಅದು ವಿಷಯ ಜೀರ್ಣ ಆದ್ಮೇಲೆ ಅದು ನಮಗೆ ಪಕ್ವತೆ ಕೊಡುವುದು. ಹಾಗೆ. ತಿಂದಿದ್ದು ಶಕ್ತಿ ಕೊಡ್ತದೆ, ಓದಿದ್ದು ಪಕ್ವತೆ ಕೊಡ್ತದೆ. ಎಲ್ಲಿ ಭಾಷೆ ಬದಿದ್ದವು ಮಾರಿಯಮ್ಮ. ಅಲ್ಲ, ಬಂದವ ಸರಿ ಹೇಳ್ಬೇಕಲ್ಲ ನೀನು. ಇಲ್ಲಿ ಸರಿ ಅರ್ಥ ಅದೇ ಆಗ್ಬೇಕಲ್ಲ. ಜ್ಞಾನ ಜೀರ್ಣ ಆಗಿದೆ ಅಂದಾಗ ಸಮಸ್ಯೆ ಬಂತು, ಉತ್ತರ ಕೊಟ್ಟು ತೊಂದ್ರೆ ಇಲ್ಲ. ನಾವು ಕಟ್ಟಿದ್ದು ಬಿಡುವುದಕ್ಕಾಗಿ ಅಲ್ಲ. ನೀ ಬಂದಿದ್ಯಾಕೆ? ನಾವು ಕಟ್ಟಿದ್ದೀರಿ, ತಿಳಿಯದೆ ಕಟ್ಟಿದ್ರೆ ಬಿಡಿ, ಅನಾಹುತ ಆಗುತ್ತದೆ. ಅಲ್ಲದೆ ಹೋದ್ರೆ ಬಿಡಿಸ್ಕೊಂಡು ಹೋಗ್ತೇವೆ. ಇದು ಬಿಡಿಸ್ಕೊಂಡು ಆ, ಆಯ್ತು, ಬಿಡಿಸ್ಕೊ. ನೋಡು, ಬಿಡಿಸು ಬಿಡಿಸು. ಇದು ಒಳ್ಳೆತನ ಅಂದ್ರೆ. ನಿನಗೆ ಮರ್ಯಾದೆ ಇದ್ರೆ, ಅವರಿದ್ದೇ ಬದುಕಿದ್ದೀರಿ ಇವರು. ಕಟ್ಟಿದ ಅದಕ್ಕೆ ಮರ್ಯಾದೆ ಇದ್ರೆ, ಅದು ಕುಂಟೊಂದಕ್ಕಾಗಿ ನಿಂತಿದ್ದು. ಹಾಕಿದ್ದು ಬ್ರಹ್ಮಗಂಟು ಬಿಡಿಸ. ನಮ್ಗೆ ನೋಡ, ನಿನಗೆ ಮರ್ಯಾದೆ ಇದ್ರೆ ಅದು ಮುಟ್ಟಬಾರ್ದು. ಬಿಡಿಸುದಿದ್ರೆ ಬಿಡಿಸು. ಅಂದ್ರೆ ಮರ್ಯಾದೆ ಇದ್ರೆ ಬಿಡಿಸ್ಕೊಂಡು ಹೋಗೋ ಹೇಳೋ ನೀವು. ಮರ್ಯಾದೆ ಮರ್ಯಾದೆ ಇದ್ರೆ ಬಿಡಿಸಬಾರ್ದು ಅಂತ ಹೇಳೋ ನೀವು. ಅಂದ್ರೆ ಒಟ್ಟಿನಲ್ಲಿ ನೀವು ಪಾರಾಗುವ ದಾರಿ ಇದು. ಯಾರು ನಾವು ಪಾರಾಗೋ- ಇರ್ಲಿ, ನೀವು ಏನು ಹೇಳಿ, ನಿಮ್ಮ ವಿಚಾರ ಅದು. ನೀ ಬಿಡಿಸ. ಎಂತದ ಬೀಳ್ಲಿ ಅಂತ ಬಿಡಿಸು ನೀ ಬಿಡ್ಸ, ಅದು ಬೀಳ್ಲಿ. ಬೀಳ್ವಷ್ಟು ಬೀಳ್ಲಿ. ನೀ ಬಾಳ ಮರದ ಅಡಿಯಲ್ಲಿ ಮಾವಿನಕಾಯಿ ಹಾಕ್ಬಿಟ್ಟು ಅಂತ. ಹಾಗೆ ಅದು ಬೀಳ್ತಾ ಇರ್ತದೆ. ಎಲ್ಲೋ ಮಂಗಗಳು ತಿಂದು ಹೋಗಿದ್ವು. ಅದು ಬೀಳ್ಲಿ, ನೀನು ಬಿಡ್ಸ. ಮಾವಿನಕಾಯಿ ಬಿದ್ದದ್ದಲ್ಲ, ಮಾಣಿಕೈ ಬಿದ್ದದ್ದು. ಹಾಗಾಗಿ ಎಚ್ಚರಿಸಿತು. ಬ್ರಾಹ್ಮಣರ ಮಕ್ಕಳು ನೀವು ಬೇಡ ಹೇಳಿದ್ ಯಾಕೆ? ಯಾಕೆ? ಎದುರಿನಿಂದ ಹೋರಾಡುವುದಕ್ಕೆ ನಿಮಗೆ ಭಯ. ಹಿಂದಿನಿಂದಲ್ಲ, ಹೀಗಲ್ಲ ಹೊಡಿಬಾರ್ದು. ಏನು ಸಾಮರ್ಥ್ಯ ಇದ್ರೆ ಎದುರಿಗೆ ಬಾ. ಹೌದಾ? ಒಂದ್ ಕೆಲಸ ಮಾಡು, ನಾವು ಎದುರಿನಿಂದಲೇ ಕೆಲಸ ಹೊಡಿತೇವೆ. ಮಾಡ್ಲಿಕ್ಕೆ ನಿನ್ನಾಳಲ್ಲ, ರಾಮನಾಳು. ಒಂದ್ ಕೆಲಸ ಮಾಡು, ನಾವು ಎದುರಿನಿಂದಲೇ ಹೊಡಿತೇವೆ. ನೀನ್ ಹಿಂದೆ ನಿಂತು ಬಿಡಿಸು ನೋಡುವ. ಎದುರಿನಿಂದ ಹೊಡಿತೀಯ. ನಾನು ಹಿಂದಿನಿಂದ ಬಿಡಿಸ್ತಾನೆ ಹೇಳಿದ್ದಲ್ಲ, ಎದುರಿನಿಂದ ಬಿಡಿಸುವಾಗ ನೀವು ಹಿಂದಿನಿಂದ ಹೊಡೆದ್ರಿ ಅಂತ ಹೇಳಿ. ನಿನಗೆ ಎಷ್ಟು ಕಡೆ ನಿಮಗೆ ಸಾಮರ್ಥ್ಯ ಬ್ರಾಹ್ಮಣರ ಮಕ್ಕಳ ಪೆಟ್ಟು ಬೀಳಲಿಲ್ಲ. ಸುದ್ದಿದ್ದು ಈ ವರ್ಷ ಒಂದು ಆಲೆ ಮನೆ ಹಬ್ಬ ಮಾಡ್ಬೋದು. ಇದು ಸನ್ಮಾನ ಪತ್ರ ನಿನಗೆಯ. ಕುದುರೆಗಿರ್ಬೇಕಿತ್ತು, ಅದಕ್ಕಿಲ್ಲ, ಈಗ ನಿನಗುಂಟು. ಏನ ಬ್ರಾಹ್ಮಣರ ಮಕ್ಕಳು ಅಂತ ಹೇಳಿದ್ರೆ ಎಂತದ್ದು ಹಿಂದಿಂದ ಹೊಡೆ ಹೋಗುದು. ಈಗ ಮುಂದಿಂದ ಕೊಡ್ಲ ಎರಡು. ಬೇಡ, ಅವಕಾಶವಾಗಿತ್ತ. ನಮ್ಗೆ ಯಾಕೆ ಅವು ಬೇಕು, ಯಾಕೆ ಅವು ಬರ್ಬೇಕು. ಹೌದು, ಹಾಗಾಗಿ ಸುದ್ದಿ ಮುಟ್ಟಿಸು. ಮರ್ಯಾದೆ ಇದ್ರೆ ಮಗ ಗಂಡನು ಗಂಡರೇ ಗಂಡ. ಶತ್ರುಘ್ನ. ಏನು ಅವನಿಗೆ ಹೆಂಡತಿ ಇಲ್ಲ? ನಮ್ಮೂರಲ್ಲಿ ಗಂಡರಿಗೆಲ್ಲ ಗಂಡ, ನಮ್ಮೂರಲ್ಲಿ ಹೆಂಡತಿ ಮಾತ್ರ ಗಂಡ. ನಿಮ್ಮೂರಲ್ಲಿ ಆಯ್ತು ಅದು ಗಂಡ. ಹಾ. ಏನ್ ಗಂಡಸ್ರನ್ನೇ ಮದುವೆ ಆದ? ಹೋಯ್ ಹೋಯ. ನಾವು ಕೈ ಕಟ್ಟಿದ್ದೇವೆ, ಬಾಯಲ್ಲ ಮಾತಾಡ. ಪೆಟ್ಟು ಬಿದ್ದದ್ದೇ ಬಿಟ್ಟದ್ದು. ಮಾತೇ ಇಲ್ಲ. ಎಷ್ಟು ಕಡೆ ಪೆಟ್ಟು ತಿಂದ್ರು ಇನ್ನೂ ಬ್ರಾಹ್ಮಣರು ಕೆಲ್ ತಿನ್ಲಿಲ್ಲ. ಪಾಪ ಮಾಡ. ನಮ್ಮಲ್ಲಿ ಪೆಟ್ಟು ಇವತ್ತು ನಿನಗೆ. ಏನು ಕೆಂಪು ಚಟ್ನಿ ಕಂಡ್ರೆ ಹೆದರ್ತೀರ ಬ್ರಾಹ್ಮಣರ ಮಕ್ಕಳು. ಮಾತಿಲ್ಲ, ಮಾತಿಲ್ಲ. ಮಾಡ್ತೀಯಾ? ಬೇಡ, ಮಾತುಕತೆ ಮುಟ್ಟಿ ಹೋಯ್ತು. ಮತ್ತು ಶ್ವಾಸ ತೆಗ್ರಿಲ್ಲ.